ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೇನೆ ಕೊಬ್ಬರಿ ಚಟ್ನಿ ಮಾಡೋದು, ಹಾಗೆ ಕೊಬ್ಬರಿ ಇಲ್ಲದೆ ಇರಬೇಕಾದ್ರೆ ಯಾವ ಥರ ಚಟ್ನಿ ಮಾಡೋದು ಅಂತ ಹೇಳಿ. ಒಂದು 2 ಬೌಲ್ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ತೊಗೊಂಡೀನಿ. ಅದಕ್ಕೆ ಆಗುವಷ್ಟು ಅಂದರೆ ಅರ್ಧ ಕಪ್ನಷ್ಟು ಪುಟಾಣಿ ಬೇಳೆ ಸೇರಿಸ್ಕೊಳತ್ತೀನಿ. ಅದಾದಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಂಡೀನಿ. ಒಂದು 2 ರಿಂದ 3 ಮೆಣಸಿನ್ಕಾಯಿನ ಸೇರಿಸ್ಕೊಂಡೀನಿ. ಪುದೀನ ಎಲೆ ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಹಾಗೆ ಶುಂಠಿ ಹಾಕ್ಕೊಂಡೀನಿ. ಜೀರಿಗೆ ಸಹ ಹಾಕ್ಕೊಂಡೀನಿ 1 ಸ್ಪೂನು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಹುಣಸೆ ಹಣ್ಣನ್ನು ಮಾತ್ರ ನೋಡಿ ಹಾಕೋರಿ, ಇದಕ್ಕಿಂತ ಕಡಿಮೆ ಹಾಕ್ಕೊಂಡ್ರು ಅಡ್ಡಿನೇ ಇಲ್ಲ. ನೀವು ಜಾಸ್ತಿ ಹುಣಸೆ ಹಣ್ಣನ್ನು ಹಾಕಕ್ಕೆ ಹೋಗ್ಬಾರ್ರಿ, ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ನೀರು ಹಾಕಿ ರುಬ್ಕೊಳತ್ತೀನಿ. ಚಟ್ನಿ ಅಂತೂ ಭಾಳ ಅಂದ್ರೆ ಭಾಳ ಸಣ್ಣದಾಗಿರ್ಬೇಕು, ಅಂದಾಗ ಮಾತ್ರ ಚಟ್ನಿ ಟೇಸ್ಟಿ ಆಗ್ತೈತಿ. ಇಷ್ಟು ಸಣ್ಣ ಆದರೆ ಸಾಕು. ಅದ್ರಾಗೂ ಈ ಚಟ್ನಿಗೆ ನಾವು ಪುಟಾಣಿ ಬೇಳೆ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಚಟ್ನಿದೊಂಥರ ಟೇಸ್ಟೇ ಬೇರೆ ಅನಿಸ್ಬಿಡ್ತೈತಿ ಪುಟಾಣಿ ಬೇಳೆ ಹಾಕೋದ್ರಿಂದ. ನಾ ಮತ್ತೆ ಒಂದು 2 ಕಪ್ ಆಗೋಷ್ಟು ನೀರನ್ನು ಹಾಕೊಂಡು ಸೇರಿಸ್ಕೊಳತ್ತೀನಿ. ಚಟ್ನಿಗೆ ಭಾಳ ಗಟ್ಟಿಯಾಗಿತ್ತು ಅಂತ ಹೇಳಿ. ಅದ್ರಾಗೂ ನೀವೇನಾದರೂ ನೀರು ಚಟ್ನಿ ಮಾಡತ್ತಿದ್ರೆ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋರಿ, ಯಾಕಂದ್ರೆ ನೀರು ಹಾಕಿದ್ಮೇಲೆ ಖಾರ ಕಡಿಮೆ ಆಗಿಬಿಡ್ತೈತಿ. ಹಾಗಾಗಿ ಅದ್ರಾಗೂ ರುಬ್ಕೊಳ್ಳೋಕ್ಕಿಂತ ಮುಂಚೆನೇ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಹಾಕೋಬೇಕಿತ್ತು. ನಾನು ಅವಾಗ ಹಾಕ್ಕೊಂಡಿಲ್ಲ. ನಿಮಗೆ ಹಿಂಗೇನಾದರೂ ಇಷ್ಟ ಇದ್ದರೆ ಅದನ್ನು ನೀವು ಸೇರಿಸ್ಕೋಬಹುದು. ನಾನಿಲ್ಲಿ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಮಾತ್ರ ಹಾಕ್ಕೊಳತ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಸಕ್ಕರೆನೂ ಈಗ ನಾನು ಆ್ಯಡ್ ಮಾಡ್ಕೊಂಡೀನಿ. ರುಬ್ಕೋಬೇಕಾದ್ರೆ ನನಗೆ ನೆನಪಾಗಿಲ್ಲ, ಹಾಗಾಗಿ ಈ ಥರ ಚಟ್ನಿ ಮಾಡಿದರೆ ಚಟ್ನಿ ಅನ್ನೋರಿದ್ರೆ ಚಟ್ನಿನ ತಿಂತಾರೆ, ಅಷ್ಟು ಟೇಸ್ಟ್ ಆಗಿರ್ತೈತಿ ಚಟ್ನಿ. ಒಂದ್ಸರಿ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಹೇಳ್ರಿ. ಎರಡು ಕಪ್ಪಿಗೆ ಅರ್ಧ ಕಪ್ ಮಾತ್ರ ಪುಟಾಣಿ ಬೇಳೆನ ಸೇರಿಸ್ಕೊರಿ. ಈಗ ಕೊಬ್ಬರಿ ಇಲ್ಲದೆ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ, ಜೀರಿಗೆ ಮತ್ತು ಶೇಂಗಾಕಾಳು, ಈರುಳ್ಳಿ ಹಾಗೆ ಟೊಮೆಟೊ ಹಣ್ಣು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ತಗೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇದೊಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಡೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳತ್ತೀನಿ. ಇದಕ್ಕೆ ಹುಣಸೆಹಣ್ಣನ್ನು ಆ್ಯಡ್ ಮಾಡ್ಕೋಬೇಕಾಗ್ತೈತಿ, ಸ್ವಲ್ಪ ಹಾಕೋರಿ. ಇದನ್ನು ಅಷ್ಟೇ ಭಾಳ ಅಂದ್ರೆ ಭಾಳ ಸಣ್ಣದಾಗಿ ರುಬ್ಕೋಬೇಕು, ಅಂದಾಗ ಟೇಸ್ಟ್ ಆಗ್ತೈತಿ ಚಟ್ನಿ. ಅದ್ರಾಗ ಇದನ್ನು ನೀವೇನಾದರೂ ಪೂರಿ ಅಥವಾ ಇಡ್ಲಿ, ದೋಸೆ ಈ ಥರ ಪಡ್ಡಿಗೆ ಏನಾದರೂ ಚಟ್ನಿ ಮಾಡಾತಿದ್ರಿ ಅಂದ್ರೆ ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ, ಗ್ರೀನ್ ಮೆಣಸಿನ್ಕಾಯಿನ ಯೂಸ್ ಮಾಡಿರಿ, ಚಲೋ ಆಗ್ತೈತಿ ಚಟ್ನಿ ಅಂದ್ರೆ. ಈ ಥರ ವಿಡಿಯೋಗಳು ಇಷ್ಟ ಆಗತ್ತಿದ್ರೆ, ರೆಸಿಪಿ ಇಷ್ಟ ಆಗತ್ತಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ ಮಾಡಿರಿ. ಈ ಥರ ಸಪೋರ್ಟ್ ಮಾಡತ್ತಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ, ಚಟ್ನಿ ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ. ಇದನ್ನು ಅಷ್ಟೇ ನೀರು ಚಟ್ನಿನೂ ಮಾಡ್ಕೋಬೋದು ನೀವು. ಇದು ಕೊಬ್ಬರಿ ಹಾಕೋಬೇಕಂತ ಏನಿಲ್ಲ, ನಾನು ಸ್ವಲ್ಪ ಇಪ್ಪು ಅಂತ ಹಾಕೀನಿ. ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಈಗ ನಮ್ಮ 2 ಚಟ್ನಿಗಳು ರೆಡಿ ಆಗೈತಿ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಹೇಳಿ. ಎಲ್ಲರಿಗೂ ಥ್ಯಾಂಕ್ ಯು.